ಅಭಿರಾಮಿ, ಎಲ್ಲಿಗೆ ಹೋಗಿದ್ದೆ? ಎಲ್ಲಿಂದ ಬರ್ತಿದ್ಯಾ? ಅದನ್ನೆಲ್ಲ ತಿಳ್ಕೊಂಡು ನಿನಗೇನಾಗ್ಬೇಕು? ಇನ್ ಮುಂದೆ ನಿನ್ನ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ. ನೀನ್ ಯಾರನ್ನ ಮದ್ವೆ ಆಗ್ತಿದ್ಯಾ ಅಂತ ನನಗ್ ಗೊತ್ತಾಯ್ತು. ಸೋ ವಾಟ್? ಅವನ್ನ ನೀನು ಮದ್ವೆ ಆಗೋ ಹಾಗಿಲ್ಲ. ಅವನೊಬ್ಬ ಕೊಲೆಗಾರ, ರೌಡಿ, ಪೊರ್ಕಿ, ರಾಕ್ಷಸ. ನಿನ್ ಜೀವನನ ಸರ್ವನಾಶ ಮಾಡ್ತಾನವನು. ಎಲ್ಲ ಗಂಡಸ್ರು ನಿನ್ ಗಂಡನ್ ತರ ಇರ್ತಾರೆ ಅಂತ ಅನ್ಕೊಂಡಿದ್ಯಾ? ನನ್ ಗಂಡನ್ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ನನ್ ಹುಡುಗನ್ ಬಗ್ಗೆ ಮಾತಾಡೋದಕ್ಕೂ ನಿನಗ್ ಯೋಗ್ಯತೆ ಇಲ್ಲ. ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನನ್ ಮಾತ್ನ ಕೇಳು. ಅವನ್ನ ಏನಾದ್ರೂ ನೀನ್ ಮದ್ವೆ ಮಾಡ್ಕೊಂಡ್ರೆ ನಿನ್ ಹೆಣ ಯಾವ್ದೋ ಸೂಟ್ ಕೇಸಲ್ಲೋ ಇಲ್ಲ ಫ್ರಿಜ್ಜಲ್ಲೋ ಇರೋದಂತೂ ಗ್ಯಾರಂಟಿ. ಅವನ್ ಬಗ್ಗೆ ಗೊತ್ತಿಲ್ಲ ನಿನಗೆ. ನಿನ್ನ ಆಸ್ತಿಗೋಸ್ಕರ ಅವನಿನ್ನ ಮೋಡಿ ಮಾಡಿರೋದು, ಮದ್ವೆ ಆಗ್ತಿರೋದು. ನಿಂತರ ಕೆಟ್ಟ ಬುದ್ಧಿ ನಮ್ ಹುಡುಗಂಗಿಲ್ಲ. ನನ್ನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿರೋದು ಅವರಲ್ಲ, ನೀನು. ನನ್ ಆಸ್ತಿನ ಹೊಡಿಬೇಕು ಅಂತ ಇರೋದು ಅವರಲ್ಲ, ನೀನು. ನಿನ್ ಮಾತ್ ಕೇಳಲಿಲ್ಲ ಅಂದ್ರೆ ನನ್ ಜೀವನ ಸರ್ವನಾಶ ಆಗಲ್ಲ. ನಿನ್ ಮಾತ್ ಕೇಳಿದ್ರೇನೆ ನನ್ ಜೀವನ ಸರ್ವನಾಶ ಆಗತ್ತೆ. ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ನನ್ ಆಸೆಗ್ ಎಲ್ಲದಕ್ಕೂ ಅಡ್ಡ ಬರ್ತಾ ಇದ್ಯಾ. ನಾನ್ ಮದುವೆ ಆಗೋದು ನಿನಗಿಷ್ಟ ಇಲ್ಲ ಅಲ್ವಾ? ನೀನೊಬ್ಳು ಸ್ವಾರ್ಥಿ, ಕ್ರಿಮಿನಲ್. ನಿನ್ ಮುಖ ನೋಡಕ್ಕೂ ನನಗೆ ಅಸಹ್ಯ ಆಗ್ತಿದೆ. ಇನ್ನೊಂದ್ ನಿಮಿಷ ಈ ಮನೇಲಿ ಇರಲ್ಲ ನಾನು. ಇನ್ನೊಂದು ಹೆಜ್ಜೆ ಏನಾದ್ರೂ ಮುಂದೆ ಇಟ್ರೆ ಏನ್ ಮಾಡ್ತೀಯ? ಕಪಾಳಕ್ ಬಾರಿಸ್ತೀನಿ. ಬಾರ್ಸು ನೋಡೋಣ.